ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬಿಸಿಬೇಳೆ ಬಾತ್ ಪೌಡ್ರನ್ನು ಮಾಡಿಕೊಂಡು ಅದೇ ಪೌಡ್ರಿನಿಂದ ಬಿಸಿಬೇಳೆ ಬಾತನ್ನು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಇದಕ್ಕೆ ಹೆಚ್ಚು ಪದಾರ್ಥಗಳ ಅವಶ್ಯಕತೆ ಇಲ್ಲ. ಕೇವಲ 13 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಬಿಸಿಬೇಳೆ ಬಾತನ್ನು ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಕೇವಲ ನಾನಿಲ್ಲಿ ತೋರಿಸಿರೋ ಅಷ್ಟೇ ಪದಾರ್ಥಗಳನ್ನು ಉಪಯೋಗಿಸಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅಚ್ಕಾರದ ಪುಡಿ ಉಪಯೋಗಿಸಿದ್ದೀನಿ. ಅದರ ಬದಲಾಗಿ ನೀವು ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೋದು. ಈಗ ಬಿಸಿಬೇಳೆ ಬಾತ್ ಪೌಡ್ರನ್ನು ಮಾಡ್ಕೊಳ್ಳುವಂತಹ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಕಡಲೆಬೇಳೆನ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಉದ್ದಿನಬೇಳೆ ಸಹ ಹಾಕ್ಕೊಂಡು ನಂತರ ಅದೇ ಅಳತೆಯಲ್ಲಿ ಕೊತ್ತಂಬರಿ ಬೀಜ ಸಹ ಹಾಕ್ಕೊಳ್ರಿ. ಯಾರಿಗೆಲ್ಲ ಒಟ್ಟಿಗೆ ಹುರಿಲಿಕ್ಕೆ ಗೊತ್ತಾಗಲ್ಲ ಅನಿಸುತ್ತೋ ಅಂಥವರು ಇವೆಲ್ಲ ಪದಾರ್ಥಗಳನ್ನು ಸಪ್ರೇಟಾಗೆ ಹುರ್ಕೊಳ್ಳಿ. ಕಡಲೆಬೇಳೆ ಹುರಿಯೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಿದ್ದರಿಂದ ಕಡಲೆಬೇಳೆನ ಮೊದಲು ಹಾಕ್ಕೊಂಡು ನಂತರ ಒಂದು 2 ನಿಮಿಷ ಆದಮೇಲೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜನ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕಪ್ಪಾಗದೇ ಇರೋ ಥರ ಚೆನ್ನಾಗಿ ಹುರಿದು ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಹಾಗೂ ಚಕ್ಕೆ ಮತ್ತು ಲವಂಗವನ್ನು ಒಂದೊಂದು ಸ್ಪೂನ್ ಆಗಬೇಕು ಅಷ್ಟು ಹಾಕ್ಕೊಳ್ಳಿ. ಈ ಬಿಸಿಬೇಳೆ ಬಾತಲ್ಲಿ ಚಕ್ಕೆ ಮತ್ತು ಲವಂಗದ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟು ಬೇರೆ ಇನ್ಯಾವುದೇ ಪದಾರ್ಥಗಳನ್ನು ಹಾಕ್ಕೋಬೇಡಿ. ನಂತರ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು, ಗಸಗಸೆ ಏನು ಹೆಚ್ಚು ಸಮಯ ತಗೊಳ್ಳಲ್ಲ ಹುರಿಲಿಕ್ಕೆ, ಬೇಗನೆ ಒಂದು 2-3 ನಿಮಿಷದಲ್ಲಿ ಹುರ್ಕೊಳ್ಳುತ್ತೆ. ಅದನ್ನು ಸಹ ಕಪ್ಪಾಗದೇ ಇರೋ ಥರ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಯಾವುದೇ ಪದಾರ್ಥಗಳನ್ನು ಕಪ್ಪಾಗದೇ ಇರೋ ಥರ ಹುರ್ಕೊಂಡ್ರೆ ಆ ಪುಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಗಸಗಸೆನೂ ಸಹ ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 1 ಬಟ್ಲಷ್ಟು ಒಣ ಕೊಬ್ಬರಿಯನ್ನು ಉಪಯೋಗಿಸಿದ್ದೀನಿ. ಒಣ ಕೊಬ್ಬರಿ ಆಪ್ಷನಲ್ಲು. ಒಣ ಕೊಬ್ಬರಿ ಬೇಡ ಅನ್ನೋರು ಒಣ ಕೊಬ್ಬರಿಯನ್ನು ಸ್ಕಿಪ್ ಮಾಡಿ ನಾವು ಬಿಸಿಬೇಳೆ ಬಾತ್ ಮಾಡುವಾಗಲೇ ಪುಡಿ ಮತ್ತು ತೆಂಗಿನ ತುರಿನ ಹಾಕ್ಕೊಂಡು ರುಬ್ಕೋಬೋದು. ಒಣ ಕೊಬ್ಬರಿ ಜೊತೆಗೆ 2 ಪಲಾವ್ ಎಲೆ ಅಥವಾ ದಾಲ್ಚಿನ್ನಿ ಎಲೆನ ಹಾಕ್ಕೊಂಡು ಒಂದು 2-3 ನಿಮಿಷಗಳ ಕಾಲದಷ್ಟು ಹುರ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಅದನ್ನು ಹುರ್ಕೊಳ್ಳಿ. ಒಣ ಕೊಬ್ಬರಿ ಹಾಕೋದ್ರಿಂದ ಹೆಚ್ಚು ದಿನ ಬಿಸಿಬೇಳೆ ಬಾತ್ ಪೌಡ್ರನ್ನ ಇಟ್ಕೊಳ್ಳೋಕೆ ಬರಲ್ಲ. ಮಿನಿಮಮ್ 1 ಇಲ್ಲ 1.5 ತಿಂಗಳೊಳಗಡೆಗೆ ಪುಡಿನ ಖಾಲಿ ಮಾಡ್ಕೋಬೇಕಾಗತ್ತೆ. ನಂತರ ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅಚ್ಕಾರದ ಪುಡಿನ ಸಹ ಹುರಿದು ತೆಕ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಆರಿದ ಎಲ್ಲ ಪೌಡ್ರನ್ನು ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಇಷ್ಟು ರುಚಿಯಾಗಿ ಪುಡಿ ಮಾಡಿಕೊಂಡ್ರೆ ನಿಮಗೆ 1 ತಿಂಗಳಲ್ಲೇ ಈ ಪುಡಿ ಖಾಲಿ ಆಗುತ್ತೆ. ಹಾಗಿದ್ರಿಂದ ಒಣ ಕೊಬ್ಬರಿ ಸಹ ಹಾಕಿ ಮಾಡ್ಕೊಳ್ಳೋದು ಬೆಸ್ಟು. ನಂತರ ಖಾರದ ಪುಡಿ ಜೊತೆಗೆ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇದಕ್ಕೆ ಬೇರೆ ಯಾವುದೇ ಪದಾರ್ಥಗಳಾಗಲಿ, ಏಲಕ್ಕಿ, ಕಲ್ಲು ಹೂವು ಅಥವಾ ಮರಾಠಿ ಮೊಗ್ಗು ಈ ಥರದ್ದು ಯಾವುದೂ ಮಸಾಲೆ ಪದಾರ್ಥಗಳನ್ನು ಹಾಕಬಾರ್ದು. ಹಾಗೆ ಹಾಕೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟ್ ಚೆನ್ನಾಗಿರಲ್ಲ. ನಂತರ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಈ ಪುಡಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ಬಿಸಿಬೇಳೆ ಬಾತನ್ನು ಮಾಡುವಂತಹ ವಿಧಾನವನ್ನು ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ ಆಲ್ಮೋಸ್ಟ್ 1 ಕಪ್ಪಷ್ಟು ಅಕ್ಕಿಗೆ ಅರ್ಧ ಕಪ್ ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಶೇಂಗಾ ಬೀಜ, 1/4 ಕಪ್ಗಿಂತನೂ ಸ್ವಲ್ಪ ಕಡಿಮೆ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಬರೀ ತೊಗರಿಬೇಳೆ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹೆಸರುಬೇಳೆ ಮಿಕ್ಸ್ ಮಾಡೋದ್ರಿಂದ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳಾದ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ನಿಮ್ಗೆ ಯಾವುದೆಲ್ಲ ತರಕಾರಿಗಳು ಬಿಸಿಬೇಳೆ ಬಾತಲ್ಲಿ ಇಷ್ಟ ಆಗುತ್ತೆ ಅದೆಲ್ಲವನ್ನು ಹಾಕ್ಕೋಬೋದು. ನವಿಲುಕೋಸು ಸಹ ಹಾಕ್ಕೋಬೋದು, ಕ್ಯಾಪ್ಸಿಕಮ್ಮು ಇದೆಲ್ಲವನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಕೇವಲ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಶೇಂಗಾ ಅಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ನಂತರ ಬಿಸಿಬೇಳೆ ಬಾತು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಇರೋದ್ರಿಂದ
ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಅರಿಶಿನ ಮತ್ತು ಎಣ್ಣೆನ ಹಾಕಿ ಮಿನಿಮಮ್ 3 ವಿಷಲ್ ಮಾಡಿಸ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡ್ರನ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಪುಡಿಯನ್ನು ಉಪಯೋಗಿಸ್ಕೊಳ್ಳಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಇದ್ದರೆ 2 ಸ್ಪೂನ್ ಹಾಗೆ ಹಾಕ್ಕೊಳ್ಳಿ. ಇಲ್ಲ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಿದ್ದರೆ 2.5-3 ಸ್ಪೂನ್ ಸಹ ಹಾಕ್ಕೋಬೋದು. ನಾನು ತೋರಿಸಿರೋ ಅಳತೆಗೆ ಇಷ್ಟು ಪುಡಿ ಬೇಕಾಗತ್ತೆ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಪೌಡ್ರನ್ನ ಉಪಯೋಗಿಸ್ಕೊಳ್ಳಿ. ಹೀಗೆ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಪೌಡ್ರನ್ನ ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು. ರೈಸ್ ಎಲ್ಲ ಆದ ನಂತರ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಬೇಕಿದ್ದರೆ ಒಂದು 4 ಗೋಡಂಬಿ, ಕರಿಬೇವು ಇವೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೊಮೆಟೊ ಮತ್ತು ಈರುಳ್ಳಿನ ಉಪಯೋಗಿಸಿದ್ದೀನಿ. ಬೇಡ ಅನ್ನೋರು ಟೊಮೆಟೊ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ಹಿಂಗಿನ ಪರಿಮಳ ಇದ್ದರೆ ಬಿಸಿಬೇಳೆಬಾತ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಫ್ರೈ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ಜಾರು ಒಂದ್ಸರಿ ಕ್ಲೀನ್ ಆಗುತ್ತೆ, ಹಾಗೆ ಅದರಲ್ಲಿರೋ ಅಂಶಗಳೆಲ್ಲವೂ ಅಡುಗೆಗೆ ಸೇರಿಕೊಳ್ಳುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಹುಣಸೆ ರಸನ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಬೇಕಿದ್ರೆ ಎಲ್ಲದನ್ನು ಮಿಕ್ಸ್ ಮಾಡಿ ಕೊನೆಯಲ್ಲಿ ಮತ್ತೊಂದು ಒಗ್ಗರಣೆ ಸಹ ಮಾಡ್ಕೋಬೋದು. ಇಲ್ಲ ಒಗ್ಗರಣೆ ಮಾಡಿಕೊಂಡೆ ಅದರಲ್ಲೇ ಈರುಳ್ಳಿ ಟೊಮೆಟೊವನ್ನು ಬೇಯಿಸ್ಕೊಂಡು ಹೀಗೆ ಸಹ ರೆಡಿ ಮಾಡ್ಕೋಬೋದು. ನೀವು ಸಹ ಈ ವಿಡಿಯೋವನ್ನು ನೋಡಿ ಬಿಸಿಬೇಳೆಬಾತನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ತೋರಿಸಿರೋ ಪದಾರ್ಥಗಳನ್ನಷ್ಟೇ ಉಪಯೋಗಿಸಿ ಅದೇ ಪ್ರಮಾಣದಲ್ಲಿ ಉಪಯೋಗಿಸಿ ಮಾಡಿದರೆ ಬಿಸಿಬೇಳೆಬಾತ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ಮಾಡ್ಕೋಬೋದು. ಬಿಸಿಬೇಳೆಬಾತ್ ಅಂದ್ರೇ ಸಾಕು, ಕರ್ನಾಟಕದಲ್ಲಿ ಅದು ತುಂಬಾ ಫೇಮಸ್ಸು. ನಂತರ ಚೆನ್ನಾಗಿ ಕುದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ, ಬೇಳೆ, ತರಕಾರಿನ ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಇದೆಲ್ಲ ಪದಾರ್ಥಗಳು ಆಲ್ರೆಡಿ ಬೆಂದಿರುತ್ತೆ. ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕ್ಕೋಬೇಕು ನೋಡಿಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಬಿಸಿಬೇಳೆಬಾತು ತುಂಬ ಗಟ್ಟಿ ಸಹ ಆಗಬಾರ್ದು, ಹಾಗಂತ ತುಂಬಾ ನೀರಾಗಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಬಿಸಿಬೇಳೆಬಾತ್ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ. ಈಗ ರುಚಿಯಾದ ಬಿಸಿಬೇಳೆಬಾತ್ ರೆಡಿ. ಇದನ್ನೇ ಯಾವುದಾದ್ರು ಪಚ್ಚಡಿ ಅಥವಾ ಸೌತೆಕಾಯಿ ಸಾಸಿವೆ ಯಾವುದ್ರ ಜೊತೆಗೆ ಬೇಕಿರೋ ಸರ್ವ್ ಮಾಡ್ಬೋದು. ಆದಷ್ಟು ಬಿಸಿಬೇಳೆಬಾತನ್ನು ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. Thank you for watching my YouTube channel. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.